ಶುಭೋದಯ ನಮಸ್ಕಾರಗಳು ಎಲ್ಲರಿಗೂ. ಇವತ್ತು ಆಗಸ್ಟ್ 15 ಐತಿ ಮತ್ತು 79ನೇ ಆಗಸ್ಟ್ 15 ಎಲ್ಲರಿಗೂ ಶುಭಾಶಯಗಳು. ಮತ್ತು ನಾನು ಇವತ್ತು ಬೆಳಗಾವಿಯಿಂದ ಒಂದೇ ವಾರದ ಟ್ರೈನಿಗೆ ಹೊಂಟಿದ್ದೀನಿ ಬೆಂಗಳೂರಿಂದ ಆಸಾಮ್ಗೆ ಹೋಗಕ್ಕಿದ್ದೀನಿ. ಆಸಾಮದಾಗ ಕಾಮಾಖ್ಯ ದೇವಿ ತೋರಿಸ್ತೀನಿ. ಕಾಮಾಖ್ಯ ದೇವಿ ಮತ್ತು ಅವರು ಟ್ರಿಪ್ಪಿನವ್ರು ಏನೇನು ತೋರಿಸ್ತಾರೋ ಅದೆಲ್ಲ ಹೊಂಟೇನಿ. ಎಲ್ಲರಿಗೂ ಹೋಗಿ ಬರ್ತೇನೆ. ನಮಸ್ಕಾರ. ಬೆಂಗಳೂರು ಯಶವಂತಪುರ ರೈಲ್ವೆ ಸ್ಟೇಷನ್ ಬಂತು ನೋಡಿ, ತೋರ್ಸಾಕತ್ತೇನೆ. ನೆಕ್ಸ್ಟ್ ಸ್ಟೇಷನ್ ನಮ್ಮದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ರೈಲ್ವೆ ಸ್ಟೇಷನ್ಗೆ ಬಂದಿಳತ್ತೇನೆ. ಇದು ಒಂದೇ ಭಾರತ ಟ್ರೈನ್ ತೋರ್ಸೋದೇನೆ ನೋಡಿ. ಇಲ್ಲಿ ಬಂದು ಇಳ್ಕೊಂಡೇನಿ. 8ನೇ ಪ್ಲಾಟ್ಫಾರ್ಮ್ ಮೇಲೆ ಅದೇನಿ ನಾನು. ಅವ್ರು ಬಂದು ನನಗೆ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಬೆಳಗಿನ 5 ಗಂಟೆಗೆ ಏರ್ಪೋರ್ಟಿಗೆ ಬಂದೇನಿ. ಮತ್ತು ಟರ್ಮಿನಲ್ 1ರಾಗ ದಾಟಿ ಬಂದೇನಿ. ನಾನು ತೋರ್ಸಾಕತ್ತೇನೆ ನೋಡಿ ನಿಮಗೆ. ನೋಡಿ, ಏರ್ಪೋರ್ಟ್ನಾಗ ಇಂಡಿಗೋ ವಿಮಾನಕ್ಕೆ ಹೊಂಟೇನಿ ನಾನು. ಮತ್ತು ಈಗ ಒಳಗೆ ಹೋಗಬೇಕು. ಮತ್ತು ಅವ್ರಿನ್ನ ಬಂದೇ ಇಲ್ಲ. ನಾವು ಮೊದಲೇ ಮುಂಚಿತ ಬಂದೇನಿ. ಮತ್ತು ನಿಮಗೆ ತೋರಿಸ್ತೀನಿ ಹೋದ್ಮೇಲೆ. ನೋಡಿ, ಬೋರ್ಡಿಂಗ್ ಪಾಸ್ ಆಗಿ ಬಂದೇನಿ. ಒಳಗೆ ಬಂದೇನಿ. ಹಾಂ, ನಂದು ವಿಂಡೋ ಕಿಟಕಿ ಬಂದೈತಿ ನೋಡಿ. ಪ್ಲೇನ್ ಯಾಕೆ ಕುಂತ್ಕೊಂಡೇನಿ. ಸೈಡ್ ಬಂದೈತಿ.
ಗುವಾಹಟಿ ಏರ್ಪೋರ್ಟ್. ಗುವಾಹಟಿ ಏರ್ಪೋರ್ಟ್ ಬಂದಿಳಿದು ಈಗ 11:15. ಯಾಕೆ ಬಾಗಿಲಾಗ್ತಾರೆ ಅಂದರೆ ತಾಯಿ ವಿಪರೀತ ಸಂಕಟದಲ್ಲಿ ಇರ್ತಾಳೆ ಆ ಟೈಮಲ್ಲಿ. ಸೊ ಬ್ರಹ್ಮಪುತ್ರ ನದಿ ಏನು ರೆಡ್ ಆಗಲ್ಲ, ಅದು ನೀವು ಗೂಗಲ್ ಇಮೇಜಸ್ ಎಲ್ಲ ಫೇಕ್ ಇಮೇಜಸ್. ಅದು ಬ್ರಹ್ಮಪುತ್ರ ನದಿ ರಕ್ತ ಆಗ್ಬಿಡುತ್ತೆ, ಬ್ಲಡ್ ಆಗ್ಬಿಡುತ್ತೆ, ಅವೆಲ್ಲ ಏನಿಲ್ಲ. ನೀವು ಗರ್ಭಗುಡಿ ಒಳಗಡೆ ಹೋಗ್ತಿರಲ್ಲ, ಇವಾಗ ಗರ್ಭಗುಡಿ ಒಳಗಡೆ ಹೋದಾಗ ತಾಯಿ ಇದು ಯೋನಿ ಭಾಗ ಪೂರಾ ಫ್ಲವರ್ಸಲ್ಲಿ ಮುಚ್ಚಿರ್ತಾರೆ. ನಿಮಗೆ ಏನು ಇಮೇಜ್ ಇದೆ ಕಾಣಿಸಲ್ಲ, ಅದು ಫ್ಲವರ್ಸಲ್ಲಿ ಮುಚ್ಚಿರ್ತಾರೆ. ಅದ್ರ ಒಳಗಡೆ ನೀರು ಹರಿತಾ ಇರುತ್ತೆ. ಆ 3 ದಿನ ಆ ತಾಯಿ ಇದಾದಾಗ ಆ 3 ದಿನ ಅದ್ರ ಒಳಗಡೆ ಪಂಡಿತ್ಗೆ ಪರ್ಮಿಷನ್ ಇರುತ್ತೆ ಕೈ ಹಾಕೋಕ್ಕೆ. ನಾವು ಯಾರು ಪಬ್ಲಿಕ್ಕಿಗೆ ಬಿಡಲ್ಲ. ಅವ್ರು ಕೈ ಹಾಕಿದಾಗ, ಕೈಯಿಂದ ತೆಗೆದಾಗ ಆವಾಗ ಬ್ಲಡ್ ಇರುತ್ತೆ ಅದು, ಆಯಿತಾ? ಸೊ ಅಲ್ಲಿ ಮಾತ್ರ ಬ್ಲಡ್ ಇರೋದು. ನೋಡಿ, ಕಾಮಾಖ್ಯ ದೇವಿ ಮಂದಿರ ಇದೆ. ಒಳಗೆ ಹೋಗೋದು ಎಂಟ್ರೆನ್ಸ್ ತೋರ್ಸಾಕತ್ತೀನಿ ನಿಮಗೆ. ಮಂದಿ ಭಾಳ ಬರ್ತಾವ, ಒಂದು 5-10 ಪೈರಿ ಇದಾವೆ. ಪೈರಿ ಹಿಡಿದು ಬೆಳಗಿನ ಬ್ರೇಕ್ಫಾಸ್ಟ್. ನಂಬರ್ ಹಚ್ಚಿದ್ದೇವೆ. ತಿರುಪತಿಯಾಗ ಹೆಂಗೆ ನಂಬರ್ ಹಚ್ತಾರಲ್ಲ, ಒಂದು ರೂಮ್ನ್ಯಾಗ ನಮಗೆ ಹಾಕ್ಯಾರ. ಮತ್ತು ಎಲ್ಲರನ್ನೂ ತೋರಿಸ್ತೇನೆ, ನನ್ನ ಟೀಮ್ನವ್ರು ಮಾಡಿ. ಹಾಯ್. वगैरह जलाने का वो आपको बता रहे कि वहाँ पे जलाने का है। ರುದ್ರೇಶ್ ಅವರು ಇವರು ನೋಡು ನಮ್ಮ ಟೀಮಿನವರು.
ಇವರು ಕರ್ಕೊಂಡು ಹೋಗೋರು ಟ್ರಿಪ್ಪಿಗೆ ನಮಗೆ. फोटो खींचना था कहाँ पे वो वाला जो ಮೇಘಾಲಯ ಶಿಲಾಂಗ್ ಸಿಟಿ ತೋರ್ಸಕತ್ತೀನಿ ನೋಡಿ. ರಾತ್ರಿ ಆಗೈತಿ, ತೋರ್ಸೋಕ್ಕಾಗಿಲ್ಲ. ಬೆಳಿಗ್ಗೆದ್ದು ತೋರಿಸ್ತೀನಿ ಎಲ್ಲ ನಿಮಗೆ. ಮನೆಗಳು ನೋಡಿ ಮ್ಯಾಲೆ ಎಷ್ಟು ಎತ್ತರಕ್ಕದಾವು. ನೋಡಿ ಪಕ್ಕ ಪಕ್ಕದಲ್ಲಿ ಕ್ಯಾಪ್ ಕೊಡಬೇಕು. ಇಲ್ಲ ನೋಡಿ ಎಷ್ಟು ಡೀಪ್ ಇದೆ. ಮನೆಗಳು ಅದಾವು, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮನೆ ಕಾಣ್ತಾವೆ. ತೋರ್ಸಾತೀನಿ. ಮಿಸ್ ಆಯ್ತು ಅಂದ್ರೆ ಹೊರಟೋಗ್ತಾರೆ. ಅದೆಲ್ಲ ಒಂದೊಂದ್ ಕಡೆ ಒಂದೊಂದ್ ಥರ ಪ್ರಕೃತಿ. ಮೇಘಾಲಯ ಫಾಲ್ಸ್. ಬನ್ನಿ ಬನ್ನಿ ಬನ್ನಿ. ನಾವು ಈಗ ಬಾಂಗ್ಲಾದೇಶ್ ಬಾರ್ಡರ್ನಲ್ಲಿ ಡಾಕಿ ರಿವರ್ನಲ್ಲಿ ನದಿನಲ್ಲಿ ನಾವು ಬಂದಿದ್ದೇವೆ. 3 ಜನ ಒಂದು ಬೋಟ್ನಲ್ಲಿ ರೈಡ್ ಮಾಡ್ತಾ ಈಗ ಡಾಕಿ ರಿವರ್ ನೋಡ್ತಾಯಿದೆ. ಇದು ಒಂದು ಎಲ್ಲರಿಗೂ ಕ್ಲೀನೆಸ್ಟ್ ರಿವರು. ಆದರೆ ಸ್ವಲ್ಪ ಈಗ ಮಳೆ ಬಂದಿದ್ದ ಸಂಬಂಧ ಸ್ವಲ್ಪ ಇದು ಕೆಸರು ಥರ ಇದೆ. ಬಾಂಗ್ಲಾದೇಶ್ ಬಾರ್ಡರ್ನಲ್ಲಿ ಅದೀವಿ ನಾವು. ಒಂದು ಹೆಜ್ಜೆ ಒಂದು ಕಾಲಿಲ್ಲಿ ಒಂದು ಕಾಲಲ್ಲಿ ಅದೀವಿ ನಮ್ಮದು. ಅಂದರೆ ಹಾಫ್ ಇಂಡಿಯಾ ಹಾಫ್ ಇದು. ಅಲ್ಲಿ ನೀವು ಇದು ನೋಡ್ಬೋದು ನೋಡಿರಿ, ಚೆಕ್ ಪೋಸ್ಟ್ ಅದು ಒಂದು. ಅವ್ರ ನಮ್ಮದು ದೋಣಿ ಓಡಿಸೋರು ಸೈರಸ್ ಅಲ್ಲಿ ಓಡಿಸ್ತಾ ಇದ್ದಾರೆ ನೋಡಿ. ಮತ್ತು ಇವರು ನಿರ್ಮಲಾ ಹೊಸ್ಮನಿಯವರು ಈ ಪ್ರಯಾಣನ ಅನುಭವಿಸ್ತಾ ತುಂಬ ಖುಷಿಯಾಗಿ ಇದ್ದಾರೆ ನೋಡಿ. ಅವ್ರು ಎಷ್ಟು ಖುಷಿಯಾಗಿದ್ದಾರೆ.
ಈ ನೇಚರ್ ಮಧ್ಯದಲ್ಲಿ ಅವರು ಅದ್ಭುತ ಅನುಭವ ಪಡೆದುಕೊಂಡು ಇದ್ದಾರೆ ನೋಡಿ. ಇದೇ ಡೌಕಿ ರಿವರ್. ಎಸ್, ನೋಡ್ತೀರಲ್ಲ. ಅದ್ರ ಒಳಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇನ್ನೂ ಚಂದ ಕ್ಲಿಯರ್ ಆಗ್ಬೋದು. ಆದರೆ ಇದು ನಾವು ಬಾರ್ಡ್ರ್ ಅಂದ್ರೆ ದಂಡೆ ಇಲ್ಲಿದ್ವಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತಾ ಇತ್ತು. आगे जाके थोड़ा क्लियर होता है, सेम ही है ಬಟ್ ಈ ಇतना ಚಂದ ಆಯ್ತಲ್ಲ. कितना दूर Yes. से आए हम. ಇನ್ನೊಂದು ಸರ್ತೆ ನೀವೊಂದು ಮಾತು ಹೇಳ್ರಲ್ಲ, ನಾನು ಹಿಡ್ಕೊಂಡಿದ್ದೀನಿ ನೋಡಿ. ನಾವು 3 ಮಂದಿ ಕೂಡಿ ಫ್ರೆಂಡ್ಸ್ ಬಂದೇವಿ. ನಾವು ಯಾವಾಗೂ ಫ್ರೆಂಡ್ಸ್ ಇರ್ತೇವೆ ಈ ಜೋಡಿ. ಹಾಂ. ಅವ್ರ ಜೊತೆ ಬಂದೇನಿ. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ಕೂಡ ಅವ್ರಿಗೆ ಗುರ್ತೈತೆ ಅಂದ್ಕೂಡ ಅವ್ರ ಕಡೆಯಿಂದ ಹೇಳಕ್ ಹಚ್ಚಿದೀನಿ. ನೋಡಿ, ನೀವು ಎಂಜಾಯ್ ಮಾಡ್ರಿ, ನಾನು ಎಂಜಾಯ್ ಮಾಡ್ತೀನಿ. ಹಾಂ, ನಾವು ಏನೋ ಹರ್ಕ ಮುರ್ಕ ಕನ್ನಡದಲ್ಲಿ ನಿಮಗೆ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಸ್ವಲ್ಪ ಸಹಿಸ್ಕೊಂಡು ಹೋಗ್ರಿ. ಧನ್ಯವಾದಗಳು. ಚಂದ. ಇನ್ನು ಹಿಂಗೂ ಒಂದು ತೆಗಿಯದ. ಇದು ನದಿ ನಡುವ ಮಧ್ಯದೊಳಗೆ ಬ್ರಿಡ್ಜ್ ಇದೆ ನೋಡಿ. ಬ್ರಿಡ್ಜ್ ತೋರ್ಸಾಕತ್ತೀನಿ ಮ್ಯಾಗಿಂದ. ಈ ಬ್ರಿಡ್ಜ್ನ ನಾವು ಕ್ರಾಸ್ ಮಾಡಿ ಅಲ್ಲಿ ತನಕ ಬಂದಿದ್ದು. ಹಾಂ, ಬ್ರಿಡ್ಜ್ ಕ್ರಾಸ್ ಮಾಡಿ ಬಂದೇವಿ ಈಗ. ಈ ಕಡೆ ನೋಡಿ, ಬಂಡೆ ಮ್ಯಾಲ ಎಷ್ಟು ಎತ್ತರ ಇದೆ. कितना दिखाओ पा इधर देख क्लिक. ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳುತ್ತೇರುವ ತೆರೆಯ ಮೇಲ್ಗಡೆ ಹಾರಲಿ, ಹೊನ್ನಗಿಂಡಿಯು ಹಿಡಿದು ಕೈವಳು. ಚಂದ ಇದೆ. ಹಿಂಗೆ 30 ಅಡಿವರೆಗೂ ಕಾಣಿಸುತ್ತಂತೆ ಅಲ್ಲಿ ಒಳಗೆ. ಈಗ ಇದೇನಿಲ್ಲ, ಇದು ಇದು ಮೇಲೆ ಐತಿ, ಹಿಂಗ ಕಾಣಿಸುತ್ತೇನ್ರಿ. ಇದೆ, ಕ್ಲೀನ್ ಇದೆ. ನೋಡಪ್ಪ. ये पानी पीते क्या? हाँ, ये पीता है आगे से. वो कितना सुंदर है. सीजन के टाइम में तो ऐसा डायरेक्टली पीता है. हाँ हाँ हाँ. अभी ये मतलब दूसरा रिवर से कनेक्ट कर रहा है. ओके. ये वाटरफॉल से आया है. हाँ, यहाँ पे एक है. मेन रिवर वहाँ पे. कहाँ पे? ओके. You can see how beautiful the scenery around it. You can even see this beautiful boulder. Oh, right from And if you see this side of the mountain, you can see it is a ನೋಡಿ, ನಾವು ಬೋಟ್ ದಾಟಿ ಬಂದೇವಿ. ಇಲ್ಲೆಲ್ಲ ನೋಡಾತೀನಿ, ನಿಮಗೆ ತೋರ್ಸಾತೀನಿ ಸಿನ್ರಿ. coming across to see the bridge. Now this side of the mountain is a home for the. ಈಗ ನಾವು ಬೋಟ್ ರೈಡ್ ಮಾಡ್ತಾ ಮಾಡ್ತಾ ದಂಡೆಗೆ ಬಂದಿದ್ದೇವೆ. ದಂಡೆನಲ್ಲಿ ಇಲ್ಲಿ ನೋಡ್ರಿ, ಈ ದಂಡೆ ಮೊದಲು ನೋಡ್ರಿ ನೀವು, ಫುಲ್ ಇಷ್ಟು ತುಂಬಿದೆ ಈ ಕಲ್ಲಿಂದ. ನೋಡ್ತೀರಾ ಎಷ್ಟು ಸುಂದರವಾದ ದಂಡೆ ಇದೆ. ಈಗ ನಾನು ಇದನ್ನು ತೋರಿಸ್ತಾ ಇದ್ದೀನಲ್ಲ, ಈ ಹಿಲ್ಸ್ ನೋಡ್ತಾ ಇದ್ದೀರಲ್ಲ ಹಿಂದ್ಗಡೆ, ಇಲ್ಲಿ ಇರೋ ಟ್ರೈಬ್ ಅಂದರೆ ಜಂಟಿ ಟ್ರೈಬ್ಸು. ಆಮೇಲೆ ನಾ ಹಿಂಗೆ ಹೋಗ್ತಾ ಇದ್ದೀನಿ ನೋಡ್ರಿ, ನಿಮಗೆ ಈ ಬ್ರಿಡ್ಜ್ ಕಾಣಿಸ್ತತಿ. ಈ ಬ್ರಿಡ್ಜ್ ಐತಲ್ಲ, ಈ ಬ್ರಿಡ್ಜಿಂದ ಈ ಕಡೆ ಏನು ಮೌಂಟನ್ಸ್ ಐತಿ, ಇದು ಹೋಮ್ ಐತಿ ಖಾಸಿ ಟ್ರೈಬ್ಸ್ದು. ಆಮೇಲೆ 3ನೇ ಟ್ರೈಬ್ ಅಂದರೆ ಗೋರಿ ಟ್ರೈಬ್ಸು. ಅವರು ಇನ್ನೂ ಇಂಟೀರಿಯರ್ ಆಗಿರ್ತಾರೆ ಈ ಪ್ರದೇಶದಲ್ಲಿ, ಮೇಘಾಲಯದಲ್ಲಿ. ಈಗ ನಾವು ನೋಡಿ, ಇವರೇ ನಿರ್ಮಲಾ ಹೊಸ್ಮನಿಯವರು. ಅವರು ನಮ್ಮ ಜೊತೆಗೆ ಈ ಪ್ರಯಾಣದಲ್ಲಿ ಸಾಥಿಯಾಗಿದ್ದಾರೆ. ಹಿಂಗೆ ನಾವು ಬಂದಿದ್ದೇವೆ. ಇದು ನೋಡ್ತೀರಿ, ಅಲ್ಲಿ ನೀರು ಎಕ್ದಮ್ ಫೋರ್ಸಿಂದ ಬರ್ತೈತಿ. ಅಲ್ಲಿ ನೀರು ಎಕ್ದಮ್ ವಾಟರ್ಫಾಲಿಂದ ಬರ್ತೈತಿ. ಮತ್ತು ಇಲ್ಲಿ ಸ್ನಾರ್ಕ್ಲಿಂಗು, ಸ್ಕೂಬಾ ಡೈವಿಂಗು, ಕ್ಯಾಂಪಿಂಗು ಇವೆಲ್ಲ ಆ್ಯಕ್ಟಿವಿಟೀಸ್ ಇಲ್ಲಿ ನಡೀತಾವು. ನೀವು ನೋಡ್ತೀರಲ್ಲ, ಈಗ ವಾಟರ್ಫಾಲು ಇಲ್ಲಿ ಮ್ಯಾಲೆ ನೋಡಿದ್ರೆ ನಿಮಗೆ ವಾಟರ್ಫಾಲು ಕಾಣಿಸ್ತತಿ ನೋಡಿ. ಅಲ್ಲಿ ನೀರು ಬರೋದೆಲ್ಲ ಹರಿಯೋದೆಲ್ಲ ಈ ವಾಟರ್ಫಾಲ್ಸಿಂದನೇ ಹರಿತತಿ. ಅಲ್ಲಿ ಫೋರ್ಸ್ ಐತಿ, ಅದಕ್ಕೆ ನಾವು ಅಲ್ಲಿ ಹತ್ತಿರ ಹೋಗೋಕ್ಕಾಗಂಗಿಲ್ಲ. ನಾವು ಇಲ್ಲಿ ದೂರಿನಲ್ಲಿ ಕಾಮ್ ಐತಲ್ಲ, ಅಲ್ಲೇ ಮಾಡ್ತೀವಿ. ಎಸ್,
ನೀವೇನಾದರೂ ಹೇಳಬೇಕಾ? ದೇವ್ ಹಿಂಗೆ ಸ್ಲೋ ಅಲ್ಲಿ. ಹಾಂ, ಬ್ಯೂಟಿಫುಲ್. ಬೇಡ ಬೇಡ ಚೆನ್ನಾಗಿ ಕಾಣುತ್ತೆ. ಮಾಡಿ ಡ್ಯಾನ್ಸ್ ನೀನು ತಿರ್ತಿರಲ್ಲ ಸುಮ್ಮನೆ. ಅದು ಆಗ್ತಿರುತ್ತೆ ಎಲ್ಲ ಹೆಂಗೆ ಕಾಣಿಸಲ್ಲ. ಇದು ಅಕ್ಕ ತಂಗಿ ಪಾಲ್ಸ್ ಅಂತ ನೋಡಿ ಹೊಂಟೇನಿ ನೋಡಕ್ಕೆ. ಮ್ಯಾಲದು ಹೆಂಗೈತಿ ನೋಡಿ, ಒಳಗೆ ಗುಫಾ. ನೋಡಿ ಒಳಗಡೆ ಹೆಂಗೆ ಗುಫಾದಾಗ ಹೋಗ್ಬೇಕು. ನಾನು ಗುಫಾದಾಗ ಹೊಂಟೇನಿ ನೋಡಿ, ಗುಫಾ ತೋರ್ಸತೇನಿ, ಬಗ್ಗೆ ಹೋಗ್ಬೇಕು ನೋಡಿ. ಎಷ್ಟು ಬಗ್ಗಾಕತ್ತೇನಿ. ಚಿರಾಪುಂಜಿ ಇದು. ಎಷ್ಟು ಮಳೆ ಆಗ್ತತಿ. ನಮ್ದು ನಸೀಬ ಮಳೆ ಇಲ್ಲ ನೋಡಿ. ಓ ಇಲ್ಲೇ ಕೈರಿ ಇಷ್ಟು ಕಷ್ಟ ತಗೊಂಡು ಹತ್ತಬೇಕು. ಚಿರಾಪುಂಜಿ ಒಳಗೆ ಹಿಂಗೆ ಮಳೆ ಬೀಳಾಕತ್ತೈತಿ. ಇದು ನೀರ ಮ್ಯಾಗಿಂದ ಕೆಳಗಿನ ಮಠ ತೋರ್ಸ್ತೀನಿ ನೋಡಿ. ಕೆಳಗಡೆ ಹರ್ಕೊಂಡು ಹೋಗ್ತೈತಿ. ಮಳೆ ಕಮ್ಮಿ ಐತಿ, ನಮಗೆ ಚಲೋ ಆಯಿತು. ಚಿರಾಪುಂಜಿ ರೆಡಿ. ನೋಡಿ ಎಷ್ಟು ಕಷ್ಟ ಮಾಡಬೇಕು ಹತ್ತಕ್ಕೆ. ಚಿರಾಪುಂಜಿ ನೋಡಕ್ಕೆ ವಿಡಿಯೋ ಮಾಡತ್ತಾರ. ಫೋನ್ ಸಪೋರ್ಟ್ ಬೇಕಾ? ಭಯ್ಯ ಇದು 7 ಸಿಸ್ಟರ್ಸ್ ಫಾಲ್ಸ್ ಅಂತ ಹೇಳಿ ಕರೀತಾರೆ. ಈ ಅದ್ಭುತ ದೃಶ್ಯವನ್ನು ನೀವು ನೋಡ್ಬೋದು.
ಆಯ್ತಾ ಹಿಂಗೆ ಆ ಕಡೆ ಏನು ಕಾಣಿಸ್ತಾ ಇದೆ ನೀರ್ ಥರ ಅದು ಬಾಂಗ್ಲಾದೇಶ್. ఆడు ఎన్ని ఇళ్ళు ఉండే చూడక ఎత్తుకోపోయేది ఆడికి ఛార్జ్ అవ్వలేదు దాంట్లో ఇంకో ఇస్తాను. ಶಿವನ್ ಫಾಲ್ಸ್ ಅಂತಿದು, ಶಿವನ್ ಸಿಸ್ಟರ್ ಫಾಲ್ಸ್ ಅಂತ ನೋಡಿ. ಇವು ಗುಹೆಗಳಂತ ನೋಡಿ ತೋರ್ಸಾದ ನಿಮ್ಗೆ ಹಿಂಗತ್ತದ ನೋಡಿ ಎಷ್ಟು ಪ್ರಾಬ್ಲಮ್ ಐತೆ ಹತ್ತಕ್ಕೆ. ತಲೆ ತಾಕ್ತದೆ. ವಿಡಿಯೋ ಅವರ ದಿಸ್ ಇಸ್ ದ ಪ್ಲೇಸ್ ಫ್ರಮ್ ವಿ ಆರ್ ಇದು ಗುವಾಹಟಿನಲ್ಲಿದ್ದೀವಿ ನಾವು. ಈಗ ಉಮಾದೇವಿ ಟೆಂಪಲಿಗೆ ಹೋಗಬೇಕು, ಅದಕ್ಕೆ ನಾವು ಈ ಫೆರಿನ ತಗೊಂಡು ಹೋಗಬೇಕು. ಇದೇ ನೋಡಿ ಫುಲ್. ಅಂತ ನೋಡಿ ಇಲ್ಲಿ ಮ್ಯಾಲೆ ಹತ್ತೇವಿ. ಇಷ್ಟು ಫೈರಿ ಅದಾವ, ಮ್ಯಾಲೆ ಪರಿಕ್ರಮ ಬೇಕು ಹತ್ತೇನಿ ನೋಡಿ. ಬ್ರಹ್ಮಪುತ್ರ ನದಿ ಹತ್ತಿರ ಬಂದೇನೆ. ಇದು ಶಿವ ಮಂದಿರ ಅಂತ, ಶಿವ ಮಂದಿರ ನೋಡಕ್ಕೆ ಹೊಂಟೇವಿ ನೋಡಿ. ಎಲ್ಲ ತೋರ್ಸತ್ತೇನೆ. ಇಲ್ಲೇ ನದಿ ಕಾಣೋದು. ನೋಡಿ ಪ್ಲೇನ್ ಹತ್ತೇನೆ ನಾನು ಈಗ ಗುವಾಹಟಿಯಿಂದ. ಮತ್ತು ಬೆಂಗಳೂರಿಗೆ ಹೋಗ್ತೇನೆ. ಬೆಂಗಳೂರಿಗೆ 6:30 7 ಸುಮಾರು 7 ಮಟ್ಟ ಹೋಗ್ತೈತಂಥದ್ದು. ಹೋದ್ಮೇಲೆ ಬೆಂಗಳೂರಾಗೆ ಉಳಿದು ಇವತ್ತು ನಾಳೆ ಖಾನಾಪುರಕ್ಕೆ ಹೋಗ್ತೀನಿ. ಹೋಗೋದು ತೋರಿಸ್ತೀನಿ ನಿಮಗೆ ನೋಡಿ. ಫ್ಲೈಟ್ ಇದಾಗಕತ್ತೈತಿ ಹೊಂಟತಿ. ನೋಡಿ ನಿರ್ಮಲಾ ಫ್ಲೈಟ್ನ್ಯಾಗ ಕುಂತಾಳೆ ಗುವಾಹಟಿಯಾಗ, ಮತ್ತು ಫ್ಲೈಟ್ ಹೊಂಟೈತಿ. ಸ್ವಿಚ್ಚು ನೋಡ ತೋರಿಸ್ತೀನಿ ಅಜ್ಜಿ. ಬಾಯ್. ಎಂಜಾಯ್ ಮಾಡಿ ಟ್ರಿಪ್ಪ. ನೋಡೋದ ವಾತಾವರಣ ಐತಿ. ಬೆಂಗಳೂರಿಗೆ ಬರಾಕತ್ತೀವಿ ನೋಡಿ. ತೋರ್ಸಕ್ಕೆ ವಾತಾವರಣ ಖರಾಬ್ ಐ ಅಂತ ಹೇಳತ್ತಾರ. ಬೆಲ್ಟ್ ಹಾಕೊಂಡು ಮುಂದಲ್ಲಿ ಓಡಾಡಬೇಡ ಅಂತ ಹೇಳತ್ತಾರ ನಮಗೆ ನೋಡಿ. ಗುವಾಹಟಿಯಿಂದ ಬೆಂಗಳೂರು ಏರ್ಪೋರ್ಟಿಗೆ ಬಂದು ನಾವು. ಇಂಡಿಗೋ ಪ್ಲೇನ್ ನಂಬುದು ಲ್ಯಾಂಡಿಂಗ್ ಆಗಾಕತ್ತೈತಿ.
ಕಾಣಿಸಂಗಿಲ್ಲ, ಕತ್ಲಾಗೈತಿ. ಮತ್ತು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನೋಡಿ, ನಮ್ಮ ಬೆಂಗಳೂರು ರಾಜಧಾನಿ ಬೆಂಗಳೂರು ಹೇಗೆ ಕಾಣುತ್ತಿದೆ.